ಮಾದಿಗ ಸಮುದಾಯದಿಂದ ಅದ್ದೂರಿ ಸ್ವಾಗತ. ಕಾರ್ಯಕ್ರಮದಲ್ಲಿ ವಿವಿಧ ದಲಿತ ಪರ ಸಂಘಟನೆಗಳ ಮುಖಂಡರು ಭಾಗಿ. ವೀಕ್ಷಕರ, ಬಳ್ಳಾರಿ ಜಿಲ್ಲೆ ಸಂಡೂರು ತಾಲೂಕು ಸಂಡೂರು ಪಟ್ಟಣಕ್ಕೆ ಒಳ ಮೀಸಲಾತಿ ಕ್ರಾಂತಿಕಾರಿ ರಥಯಾತ್ರೆ ಆಗಮಿಸಿದ್ದು ಸಂಡೂರು ತಾಲೂಕಿನ ಮಾದಿಗ ಸಮುದಾಯದಿಂದ ಅದ್ದೂರಿಯಾಗಿ ಸ್ವಾಗತ ಕೋರಲಾಯಿತು. ಪಟ್ಟಣದ ಮಿನಿ ವಿಧಾನಸೌಧದ ಮುಂಭಾಗದಲ್ಲಿ ರಥವನ್ನು ಸ್ವಾಗತ ಕೋರಿ ಅಲ್ಲಿಂದ ವಿಜಯ ಸರ್ಕಲ್ಗೆ ಪಾದಯಾತ್ರೆ ಮೂಲಕ ತೆರಳಿ ವಿಜಯ ಸರ್ಕಲ್ನಲ್ಲಿ ಪಟಾಕಿ ಸಿಡಿಸಿ ನಂತರ ಪುರಸಭೆ ಬಸ್ ಸ್ಟ್ಯಾಂಡ್ನಲ್ಲಿ ಓಪನ್ ಸ್ಟೇಜ್ನಲ್ಲಿ ಒಳ ಮೀಸಲಾತಿ ಹೋರಾಟದ ರೂವಾರಿಗಳಾಗಿದ್ದ BR ಭಾಸ್ಕರ್ ಪ್ರಸಾದ್ ಸೇರಿದಂತೆ ಇನ್ನುಳಿದ 30 ಜನ ಒಳ ಮೀಸಲಾತಿ ಹೋರಾಟಗಾರರಿಗೆ ಅದ್ದೂರಿಯಾಗಿ ಗೌರವ ಸನ್ಮಾನ ಮತ್ತು ಪುಷ್ಪಾರ್ಚನೆ ಮೂಲಕ ಗೌರವಿಸಲಾಯಿತು. ಈ ಸಂದರ್ಭದಲ್ಲಿ ಭಾಸ್ಕರ್ ಪ್ರಸಾದ್ ರವರು ಒಳ ಮೀಸಲಾತಿಯನ್ನು ಜಾರಿ ಮಾಡದೆ ಕಾಲ ವಿಳಂಬ ಮಾಡುತ್ತಿರುವ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಕಿಡಿಕಾರಿದರು. ಕಾರ್ಯಕ್ರಮದಲ್ಲಿ ಸಂಡೂರು ತಾಲೂಕಿನ ವಿವಿಧ ದಲಿತ ಪರ ಸಂಘಟನೆಗಳ ಮುಖಂಡರು ಮತ್ತು ಮಾದಿಗ ಸಮುದಾಯದ ಕಾರ್ಯಕರ್ತರು ಉಪಸ್ಥಿತರಿದ್ದರು. ಮತ್ತೊಂದ್ಸಲ ಕೇಳ್ಕೊಳ್ತಾ ಇದ್ದಾರೆ ತಮಗೆ ಜೋರಾದ ಚಪ್ಪಾಳೆ ಬಂದಿದೆ. ಜೈ 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 ಭೀಮ್, ಜೈ 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 ಭೀಮ್, ಜೈ 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 ಭೀಮ್, ಜೈ ಮಾದಿಗ, ಜೈ ಮಾದಿಗ, ಜೈ ಮಾದಿಗ. ಒಳ ಮೀಸಲಾತಿ ಹೋರಾಟಕ್ಕೆ, ಒಳ ಮೀಸಲಾತಿ ಹೋರಾಟಕ್ಕೆ, ಒಳ ಮೀಸಲಾತಿ ಹೋರಾಟಕ್ಕೆ. ಈಗ ವೇದಿಕೆ ಮೇಲೆ ಇರ್ತಕ್ಕಂಥ ಬೇರೆಯವರು ದಯಮಾಡಿ ಕೆಳಗಡೆ ಇರಿ. ತಂಡವನ್ನು ಬಿಟ್ಟು ದಯಮಾಡಿ ವೇದಿಕೆ ಮೇಲೆ ಯಾರು ಕೂಡ ನೀನೇ ಮಹಾರಾಜ ನೀನೆ, ಮೋದಿಗ ಪರಿವಾರ ನೀನೆ, ಮಹಾರಾಜ ನೀನೆ, ಮೋದಿಗ ಪರಿವಾರ ನೀನೆ, ಮಾದಿಗ ಮಹಾರಾಜ ನೀನೆ, ಮೋದಿಗ ಪರಿವಾರ ನೀನೆ, ಮಹಾರಾಜ ನೀನೆ, ಮೋದಿಗ ಪರಿವಾರ ನೀನೆ. ಈ ಮಣ್ಣ ಮೋಳ ನೀನೆ, ಜಮಾತಿ ಪವಡೆಯನೆ, ಈ ಮಣ್ಣ ಮೋಳ ನೀನೆ, ಶರಣಯ್ಯ ನೀನು, ಅರಳಯ್ಯನ ಮೊಮ್ಮಗ ನೀನು, ಶರಣಯ್ಯ ನೀನು, ಅರಳಯ್ಯನ ಮೊಮ್ಮಗ ನೀನು, ಶರಣರ ಶರಣಯ್ಯ ನೀನು, ಅರಳಯ್ಯನ ಮೊಮ್ಮಗ ನೀನು, ಶರಣಯ್ಯ ನೀನು, ಅರಳಯ್ಯನ ಮೊಮ್ಮಗ ನೀನು. ನೀನು ಇಲ್ಲದ ಬದುಕು ಜನರಿಗೆಲ್ಲ ಧನ್ಯತೆ, ನೀನು ಇಲ್ಲದ ಬದುಕು ಜನರಿಗೆಲ್ಲ ಧನ್ಯತೆ. ಓ ಮಾದಿಗ ನೀನೇ ಆದಿಗ, ಓ ಮಾದಿಗ ನೀನೇ ಮೊದಲಿಗ. ಇಡೀ ಕರ್ನಾಟಕದಲ್ಲಿ ನಾವು ಮಾದಿಗರು ಅಂತ ಜಾಗೃತಗೊಂಡಿರುವಂತಹ 2 ತಾಲೂಕುಗಳನ್ನ ನಾವು ನೋಡಿದೀವಿ. ತುಂಬಾ ಹೆಚ್ಚಾಗಿ ಜಾಗೃತಗೊಂಡಿರುವಂತಹ ತಾಲೂಕುಗಳು. ಉಳಿದ ತಾಲೂಕಲ್ಲಿ ಜಾಗೃತಿ ಇಲ್ಲ ಅಂತಲ್ಲ, ಆದ್ರೆ ಈ 2 ತಾಲೂಕುಗಳು ಮನಸ್ಸು ಮಾಡಿದ್ರೆ ಏನ್ ಬೇಕಾದ್ರೂ ಮಾಡುವಂತಹ 2 ತಾಲೂಕುಗಳಿದಾವೆ. ಅದರಲ್ಲಿ ಒಂದು ಸಂಡೂರು, ಮತ್ತೊಂದು ರಾಮನಗರ. ನೀವು ರಾಮನಗರ ತಾಲೂಕಿಗೆ ಹೋಗಿ ಪ್ರತಿ ಹಳ್ಳಿಯ ಪ್ರತಿ ಮನೆಯ ಮಾದಿಗರ ಡೀಟೇಲ್ಸ್ ಅನ್ನ ಕೇಳಿ. ಅಲ್ಲಿ
ಪ್ರತಿ ಮನೆಯ ಪ್ರತಿ ಮಾದಿಗನ ಪ್ರತಿಯೊಂದು ಅಂಕಿಅಂಶವೂ ಕೂಡ ಸಿಗುವ ರೀತಿಯಲ್ಲಿ ಅಲ್ಲಿನ ಒಂದು ಸಂಘ ಸಂಸ್ಥೆಯವರು ಮಾದಿಗ ಜಾತಿಯ ಸಂಘ ಸಂಸ್ಥೆಯವರು ಮಾಡಿಟ್ಟಿದ್ದಾರೆ. ಎರಡನೇದು ಸಂಡೂರಲ್ಲೂ ಕೂಡ ನೀವೆಂತದ ಒಂದು ಚಿನ್ನದಂತ ಅವಕಾಶವನ್ನ ನೀವು ಕಳ್ಕೊಂಡ್ಬಿಟ್ರಿ ಅಂತಂದ್ರೆ, ಈ ಮೋಸದ ಸರ್ಕಾರದ ಸಿದ್ದರಾಮಯ್ಯನವರ ಮಾತಿಗೆ ನೀವು ನಂಬಿಕೆ ಇಟ್ರಿ, ಅದು ತಪ್ಪಲ್ಲ. ಆದ್ರೆ ಎಂತ ಅವಕಾಶವನ್ನ ನೀವು ಕಳ್ಕೊಂಡ್ರಿ, ನಿಮ್ಮ ನಂಬಿಕೆಯನ್ನು ಅವ್ರು ಕಳ್ಕೊಂಡ್ರು ಅಂದ್ರೆ, ಚುನಾವಣೆ ಸಂದರ್ಭದಲ್ಲಿ ಉಪಚುನಾವಣೆ ಸಂದರ್ಭದಲ್ಲಿ ನಾವು ಯಾವ ಪಕ್ಷಕ್ಕೂ ಓಟ್ ಆಗಲ್ಲ, ನೋಟ್ ಆಗಿ ಹಾಕ್ತೀವಿ ಅಂತ ಡಿಸೈಡ್ ಮಾಡಿದ್ರಿ. ಫಸ್ಟ್ ಯಾವುದೇ ಪಕ್ಷದ ನಾಮಿನೇಷನ್ಗೂ ಹೋಗ್ಲಿಲ್ಲ. ನೀವು ಯಾವ ಪಕ್ಷಕ್ಕೂ ಹಾಕದೆ ನೋಟ್ ಆಗಿ ಹಾಕಿ ನಮ್ಮ ಸಂಖ್ಯೆ ಎಷ್ಟಿದೆ, ನಮಗೆ ನೀವು ಅನ್ಯಾಯ ಮಾಡಿದಕ್ಕೆ ನಿಮ್ಮನ್ನ ಸೋಲ್ಸಿದ್ವಿ ಅಂತ ಪ್ರೂವ್ ಮಾಡಿಬಿಟ್ಟಿದ್ರೆ ಸಿದ್ದರಾಮಯ್ಯ ಸರ್ಕಾರಕ್ಕೆ ನಡ್ಕ ಶುರುವಾಗಿರೋದು. ಇಡೀ ಕರ್ನಾಟಕ ಒಳ ಮೀಸಲಾತಿ ವಿಚಾರದಲ್ಲಿ ಅನ್ಯಾಯ ಆದ್ರೆ ಸಂಡೂರಿನ ಮಾರ್ಗವನ್ನ ಅನುಸರಿಸ್ತೀವಿ ಅನ್ನುವಂತಹ ಪಾಠವನ್ನಾದ್ರೂ ಕಲಿತಾ ಇದ್ರು. ಬಹಳ ದೊಡ್ಡ ಅದ್ಭುತವಾದಂತಹ ಒಂದು ಉದಾಹರಣೆ ಆಗ್ತಾ ಇತ್ತು. ಆದ್ರೆ ನೀವು ತಪ್ಪು ಮಾಡಿದ್ರಿ ಅಂತಂದ್ರೆ ಅಲ್ಲ, ಈ ಸರ್ಕಾರದ ನಯವಂಚನೆಯ ಮಾತುಗಳಿಗೆ ನೀವು ಮರಳಾದ್ರಿ, ನಂಬುದ್ರಿ. ಆದ್ರೆ ತಾಯಿಗೆ ದ್ರೋಹ ಮಾಡುವಂತ ಕೆಲಸವನ್ನ ಸಿದ್ದರಾಮಯ್ಯ ಸರ್ಕಾರ ಇವತ್ತು ಮಾಡಿತು. ನಿಮ್ಗೆಲ್ಲ ಮಾತು ಕೊಟ್ಟಿದ್ದು ಉಪಚುನಾವಣೆ ಮುಗಿದು ಕೂಡ್ಲೇನೆ ಒಳ ಮೀಸಲಾತಿಯನ್ನ ಜಾರಿ. ಸಿದ್ದರಾಮಯ್ಯನ ನೇತೃತ್ವದ ಚೀಟರ್ ಸರ್ಕಾರ ಸಂಡೂರಿನ ಜನಕ್ಕೆ ನಂಬಿಕೆ ಮಾತುಗಳನ್ನ ಹೇಳಿ ಮೋಸ ಮಾಡ್ತು. ಸಂಡೂರಿನವರಿಗೆ ಬಹಳ ದೊಡ್ಡ ಅವಕಾಶ ಇತ್ತು. 28-30 ಸಾವಿರ ಓಟಿನ ನೋಟ ಅಂತ ತೋರಿಸಿ ಒಳ ಮೀಸಲಾತಿ ಜಾರಿ ಮಾಡದೆ ಹೋದ್ರೆ ಇಡೀ ರಾಜ್ಯದಲ್ಲಿ ಇದೇ ಆಗುತ್ತೆ, ಎಲ್ಲ ತಾಲೂಕಲ್ಲಿ ಇದಾಗುತ್ತೆ ಅಂತ ನೀವು ಅಂದುಬಿಟ್ಟಿದ್ರೆ ಇಡೀ ಕರ್ನಾಟಕಕ್ಕೆ ಮಾರ್ಗದರ್ಶಕ ತಾಲೂಕು ಅಂದ್ರೆ ಸಂಡೂರು ಆಗ್ತಾ ಇತ್ತು. ಆದ್ರೆ ನೀವು ನಂಬುದ್ರಿ, ಅವ್ರು ಮೋಸ ಮಾಡಿದ್ರು. 1 ತಿಂಗಳಲ್ಲಿ ಒಳ ಮೀಸಲಾತಿನ ಜಾರಿಗೊಳಿಸ್ತೀನಿ ಅಂತ ಹೇಳಿ ಸದಾಶಿವ ಆಯೋಗದ ವರದಿಯನ್ನ ಪರಿಗಣಿಸದೆ ಬಿಜೆಪಿ ಅವರು ಅದನ್ನು ಕ್ಯಾನ್ಸಲ್ ಮಾಡಿಬಿಟ್ಟಿದ್ದಾರೆ ಅಂತಂದ್ರು. ಬಿಜೆಪಿ ಅವರು ಕ್ಯಾನ್ಸಲ್ ಮಾಡಿದ್ರೇನು, ಇವರು ರಿಸ್ಟೋರ್ ಮಾಡಕ್ ಅವಕಾಶ ಇಲ್ವಾ? ಕಾನೂನಲ್ಲಿ ಎಲ್ಲವೂ ಅವಕಾಶ ಇದೆ. ಕ್ಯಾಬಿನೆಟ್ ನಲ್ಲಿ ಒಳ ಮೀಸಲಾತಿ ಇಲ್ಲದೆ ನಾವು ಯಾವುದೇ ಹೊಸ ನೇಮಕಾತಿ ಮಾಡಲ್ಲ, ಬ್ಯಾಕ್ಲಾಗ್ ತುಂಬಲ್ಲ ಅಂತ ನಿರ್ಧಾರ ಮಾಡಿ ಆಮೇಲೆ ತುಂಬುವಂತಹ ಒಂದು ಕಳ್ಳ ಕೆಲಸ ಮಾಡಿದ್ರಲ್ಲ, ಅದಕ್ಕೆ ಅವಕಾಶ ಇರಬಹುದಾದ್ರೆ ಸದಾಶಿವ ಆಯೋಗದ ವರದಿಯನ್ನು ಅಂಗೀಕಾರ ಮಾಡಕ್ಕೆ ಯಾಕೆ ಆಗ್ತಾ ಇರಲಿಲ್ಲ? ಆಗ್ತಾ ಇತ್ತು. ಆದ್ರೆ ಈಗೇನ್ ನಾಗಮೋಹನ್ ದಾಸ್ ಆಯೋಗ ರಚನೆ ಆಗಿದೆಯಲ್ಲ, ಇದು ನಮ್ಮ ಬೇಡಿಕೆ ಅಲ್ಲ. ನಾಗಮೋಹನ್ ದಾಸ್ ಆಯೋಗದ ರಚನೆಯೇ ಒಳ ಮೀಸಲಾತಿ ಹೋರಾಟದ ವಿರೋಧಿ ರಚನೆ. ಅದು ನಾವು ಕೇಳಿದ್ದು ಸದಾಶಿವ ಆಯೋಗದ ವರದಿಯನ್ನ ಅಂಗೀಕಾರ ಮಾಡಿ ಅದನ್ನ ಜಾರಿಗೆ ತನ್ನಿ ಅಂತ. ಅವ್ರು ಮಾಡಿದ್ದೇನು, ಸದಾಶಿವ ಆಯೋಗದ ವರದಿಯನ್ನು ಅಂಗೀಕಾರ ಮಾಡಕ್ಕಾಗಲ್ಲ, ನಾವು ನಾಗಮೋಹನ್ ದಾಸ್ ಆಯೋಗನ ರಚನೆ ಮಾಡ್ತೀವಿ ಅಂತ. ಈ ನಾಗಮೋಹನ್ ದಾಸ್ ಆಯೋಗನ ರಚನೆ ಮಾಡಬೇಕು ಅನ್ನುವಂತಹ ಬೇಡಿಕೆ ಯಾರ್ದಾಗಿತ್ತು? ಒಳ ಮೀಸಲಾತಿಯ ವಿರೋಧಿಗಳದಾಗಿತ್ತು. ಅವ್ರು ಹೇಳಿದ್ದು ನಾವು ಸದಾಶಿವ ಆಯೋಗದ ವರದಿಯನ್ನು ನಂಬಲ್ಲ, ಬೇರೆ ಸಮೀಕ್ಷೆ ಮಾಡಿ ಅಂತ ನಮ್ಮ ವಿರೋಧಿಗಳು ಕೇಳ್ತಾ ಇದ್ರು. ನಮ್ಮ ವಿರೋಧಿಗಳ ಮಾತಿಗೆ ಬೆಲೆ ಕೊಟ್ಟಂತಹ ಸಿದ್ದರಾಮಯ್ಯ ಸರ್ಕಾರ ಮತ್ತೊಂದು ಆಯೋಗವನ್ನು ರಚನೆ ಮಾಡಿದ್ರು. ಆ ಆಯೋಗ ಈಗೇನ್ ಸಮೀಕ್ಷೆ ಮಾಡ್ತಾ ಇದೆ, ಅದೇನಾದ್ರೂ ಕೂಡ ಸರಿಯಾಗಿದೆ ಅಂತ ಯಾರಿಗಾರು ಅನ್ನಿಸ್ತಾ ಇದೆಯಾ? ಅದರ ಆಪ್ಗಳು ಸರಿಯಾಗಿ ಕೆಲಸ ಮಾಡ್ತಾ ಇಲ್ಲ. ಸಮೀಕ್ಷೆ ಮಾಡೋದಕ್ಕೆ ಬರ್ತಾ ಇರುವಂತರು ಮಾಮೂಲಿ ಚೀಟಿಗಳಲ್ಲಿ ಬರ್ಕೊಂಡು ಆಮೇಲೆ ಏನೋ ನೆಟ್ವರ್ಕ್ ಇಲ್ಲ, ಆಮೇಲೆ ಅಪ್ಲೋಡ್ ಮಾಡ್ತೀವಿ. ಸಮೀಕ್ಷೆಯನ್ನ ಮಾಡೋಕೆ ಶುರು ಮಾಡಿದ್ದು ಅಸ್ಪೃಶ್ಯರ ಸಂಖ್ಯೆ ಎಷ್ಟಿದೆ ಅಂತ ಕಂಡುಹಿಡಿಯೋದಕ್ಕ, ಅಥವಾ ಲಿಂಗಾಯತರು ಮತ್ತೆ ಬೇಡ ಜಂಗಮವ್ರನ್ನ ಕರ್ಕೊಂಡು ಬಂದು SC ಮಾಡೋದಕ್ಕೂ. ಎಂತ ಆಶ್ಚರ್ಯ ಅಂದ್ರೆ, ಈ ರಾಜ್ಯದ ಬಿಜೆಪಿಯ ಬಹಳ ದೊಡ್ಡ ನಾಯಕ ಮಾಜಿ ಸಚಿವ ರೇಣುಕಾಚಾರ್ಯ ನಾವು ಲಿಂಗಾಯತರು ಪಂಚಮಸಾಲಿಗಳು ಅಂತ ನೇರವಾಗಿ ಹೇಳ್ಕೊತಾರೆ. ಅವನ ತಮ್ಮ ಷಡಕ್ಷರಿ ನಾನು SC ಬೇಡ ಜಂಗಮ ಅಂತ ಸರ್ಟಿಫಿಕೇಟ್ ಮಾಡ್ಸಕ್ ಹೋಗಿದ್ದಾನೆ. ಆತ ಪಾಂಪ್ಲೆಟ್ ಮಾಡಿಸಿ ಷಡಕ್ಷರಿ ಅಂತ ಬರ್ಸಿ ನೀವೆಲ್ಲರೂ ಕೂಡ SC ಅಂತ ಬರ್ಸಿ ಅಂತ ಅನೌನ್ಸ್ ಮಾಡ್ತಾನೆ. ಈ ನರಸತ್ತ ಸರ್ಕಾರ ಸುಮ್ಮನೆ ಕೂತಿದೆ. ಎಲ್ರಿಗೂ ಸತ್ಯ ಕಣ್ಣು ಕಡ್ದಾಗಿದೆ. ರೇಣುಕಾಚಾರ್ಯ ಲಿಂಗಾಯತ ಸಮುದಾಯದವರದ್ದು ಎಲ್ರಿಗೂ ಗೊತ್ತಿದೆ. ರೇಣುಕಾಚಾರ್ಯನ ಮಗಳಿಗೆ SC ಸರ್ಟಿಫಿಕೇಟ್ ತಗೊಂಡಿದ್ದಾರೆ. ರೇಣುಕಾಚಾರ್ಯನ ತಮ್ಮ ನಾನು SC ಅಂತ SC ಸರ್ಟಿಫಿಕೇಟ್ ತಗೊಂಡಿದ್ದಾನೆ. ಈ ನರಸತ್ತ ಸರ್ಕಾರ ಸುಮ್ಮನೆ ಇದೆ. ಯಾರಾದ್ರೂ ಒಂದು ಸುಳ್ಳು ಜಾತಿ ಸರ್ಟಿಫಿಕೇಟ್ ಕೊಟ್ಟು ಕೆಲಸ ಗಿಡ್ಸಿದ್ರೆ ಕ್ರಿಮಿನಲ್ ಅಫೆನ್ಸ್ ಅಂತ ಅಂದ್ಬಿಟ್ಟು ಅವ್ರನ್ನ ಒದ್ದು ಒಳಗಡೆ ಹಾಕ್ತಾರೆ. ಅದು ಇವ್ರನ್ನ ಮುಟ್ಟೇ ಇಲ್ಲ. ಈಗ 4-5 ಲಕ್ಷ ಸಂಖ್ಯೆಯ ಹೆಚ್ಚಿನ ಲಿಂಗಾಯತರು ನಾವು ಬೇಡ ಜಂಗಮ ಅಂತ ಬರ್ಸ್ಕೊಂಡು ಬಂದ್ರೆ, ನಾಳೆ ಬೆಳಗ್ಗೆ SC ರಿಸರ್ವ್ ಕಾನ್ಸ್ಟಿಟ್ಯೂನ್ಸಿಯಲ್ಲಿ ಅವ್ರು ಕಾಂಟೆಸ್ಟ್ ಮಾಡಕ್ ಶುರು ಮಾಡಿದ್ರೆ ಅಸ್ಪೃಶ್ಯ ಸಮುದಾಯವನ್ನು ನಿಜವಾಗ್ಲೂ ಉಳಿಸ್ತಾರ ಇವರು? ಎಂತ ದೊಡ್ಡ ಅನ್ಯಾಯ ಆಗ್ತಾ ಇದೆ ಅಂತಂದ್ರೆ ಸಿದ್ದರಾಮಯ್ಯ ಸರ್ಕಾರ ಮಾತೇ ಆಡ್ತಾ ಇದೆ. ಓಲಿ ಯಾರು ಮಾತಾಡ್ಬೇಕಲ್ಲಿ? ಕೊನೆ ಪಕ್ಷ ನನ್ನ ಸಮುದಾಯಕ್ಕೆ ಅನ್ಯಾಯ ಆಗ್ತಾ ಇದೆ, ನೀವು ಅವ್ರನ್ನೆಲ್ಲ ಸೇರಿಸೋದ್ರಿಂದ ಒಂದು ಸರ್ವನಾಶ ಆಗ್ತೀವಿ, ಇದು ತಪ್ಪು ಅಂತ ಮಾತಾಡ್ಬೇಕಾಗಿದ್ದವ್ರು ಯಾರು ಅಂತಂದ್ರೆ ಒಲೆ ಮಾದಿಗ ಸಮುದಾಯದ ಸಚಿವರು.
KH ಮುನಿಯಪ್ಪ ಮಾತಾಡಬೇಕು, RB ತಿಮ್ಮಾಪುರ್ ಮಾತಾಡಬೇಕು, ಪರಮೇಶ್ವರ್ ಮಾತಾಡಬೇಕು, ಖರ್ಗೆ ಮಾತಾಡಬೇಕು, ಮತ್ತಿನ್ಯಾರು HC ಮಾದೇವಪ್ಪ ಮಾತಾಡಬೇಕು. ಆದ್ರೆ ಅವರೆಲ್ಲ ಬೂಟ್ ಕಟ್ಕೊಂಡು ಕೂತವ್ರೆ, ಆಡಳಿತಗಾರರ ಬೂಟ್ ಕಟ್ಕೊಂಡು ಕೂತವ್ರೆ. ನಾವೇನಾದ್ರೂ ಕೂಡ ಆ ಸಮುದಾಯದ ವಿರುದ್ಧ ಮಾತಾಡ್ಬಿಟ್ರೆ ನಾಳೆ ದಿವಸ ನಾವು ಸರ್ವನಾಶ ಆಗ್ಬಿಡ್ತೀವಿ, ನಮ್ಗೆ ಓಟ್ ಹಾಕಲ್ಲ, ನಮ್ಮನ್ನು ಸೋಲಿಸ್ಬಿಡ್ತಾರೆ. ಈ ತರ ಕೇವಲ ತನ್ನ ಸ್ವಾರ್ಥದ ರಾಜಕಾರಣಕ್ಕೋಸ್ಕರ ತನ್ನ ತಾಯಿ ಸಮುದಾಯವನ್ನ ಬಲಿ ಕೊಡುವಂತಹ ತಲೆ ಹಿಡಿತನ ಬೇಕಾ? ತುಂಬಾ ವರ್ಸ್ಟ್ ಅನ್ಸುತ್ತೆ. ಆದ್ರೆ 40 ಲಕ್ಷ ಜನರ ಭವಿಷ್ಯವನ್ನ ಬೀದಿಗೆ ಬಿಸಾಕ್ತಾ ಇದೆ ಸರ್ಕಾರ. ಆ ಅನ್ಯಾಯವನ್ನ ನೋಡ್ಕೊಂಡು ಇವರು ಸುಮ್ಮನೆ ಇದ್ದಾರೆ ಅಂತಂದ್ರೆ ಇವರು ಮನುಷ್ಯರ ತಾಯಿ ಗರ್ಭದಲ್ಲಿ ಹುಟ್ಟಿದಾರ? ಈ ಸಮುದಾಯದ ಹೆಸರನ್ನ ಹೇಳ್ಕೊಂಡು ಅಧಿಕಾರವನ್ನು ಅನುಭವಿಸ್ತಾ ಇದಾರಲ್ಲ, ಇವರು ಯಾವುದಕ್ಕೆ ಲಾಯಕ್? ಮಂತ್ರಿಗಳಾಗೋದಕ್ಕೆ ಲಾಯಕ? ಬೂಟ್ ಪಾಲಿಶ್ ಮಾಡಕ್ ಲಾಯಕ ಇವರು? ಇದನ್ನ ನಾವು ಕೇಳ್ತಾ ಇದ್ರೆ ಒಳ ಮೀಸಲಾತಿಯ ಹೋರಾಟಗಾರರು ಅನ್ನಿಸ್ಕೊಂಡವ್ರೆ. ಬಹುಶಃ ಇಲ್ಲಿ ಏನಾಗಿದೆ ಗೊತ್ತಿಲ್ಲ, ಬಹುಶಃ ನಿಮ್ಮನ್ನ ಟಚ್ ಮಾಡೋ ಧೈರ್ಯ ಮಾಡಿಲ್ಲ ಅನ್ಕೋತೀನಿ ನಾನು. ಬಳ್ಳಾರಿಯಲ್ಲೂ ಮಾಡಿದ್ರು, ಬೇರೆ ಬೇರೆ ಜಿಲ್ಲೆಗಳಲ್ಲೂ ಮಾಡಿದ್ರು. ಈ ಒಳ ಮೀಸಲಾತಿ ಹೋರಾಟಗಾರರು ಏನ್ ರಥಯಾತ್ರೆ ಬರ್ತಾ ಇದಾರಲ್ಲ, ಇವರು ಸರ್ಕಾರವನ್ನ ಬೈಕೊಂಡು ಹೋಗ್ತಾ ಇದಾರೆ. ಇವ್ರನ್ನ ಸ್ವಾಗತ ಮಾಡಬೇಡಿ, ಇವ್ರ ಕಾರ್ಯಕ್ರಮ ನಡೆಯೋದಕ್ಕೆ ನೀವು ಹೋಗ್ಬೇಡಿ ಅಂತ ಯಾರು ಹೇಳ್ತಾ ಇದ್ದು? ಒಳ ಮೀಸಲಾತಿ ಹೋರಾಟಗಾರರು. ಆ ಒಳ ಮೀಸಲಾತಿ ಹೋರಾಟಗಾರರು ಯಾವಾಗ ಕಾಂಗ್ರೆಸ್ಸಿಗೆ ಸೇರ್ಕೊಂಡ್ರು, ಕಾಂಗ್ರೆಸ್ಸಿನ ಗುಲಾಮರಾಗಿದ್ದಾರೆ, ಗೇಟ್ ಕಾಯೋ ಕೀಪರ್ಗಳಾಗಿದ್ದಾರೆ ಅಂತ ಕೇಳ್ಕೊಳ್ತಾ ಇದ್ದೀನಿ. ಹಾಗೆ ಮಲಿಯಪ್ಪ, ರಘು, ತಾಯಪ್ಪ, ಚಂದ್ರು, ಅಭಿ ಮತ್ತೆ ಅವಿನಾಶ್ ತುಂಬಾ ಜನ ಈ ಒಂದು ಹೋರಾಟದಲ್ಲಿ ಭಾಗವಹಿಸಿದ್ದು. ನಿರಂತರವಾಗಿ ವಿನೋದ್ ಇದ್ದಿದ್ರಿಂದ ವಿಶೇಷವಾದಂತಹ ಒಂದು ಸನ್ಮಾನವನ್ನ ವಿನೋದ್ ನೀಡ್ತಾ ಇದ್ದೀವಿ. ಒಳ ಮೀಸಲಾತಿ ಹೋರಾಟ ಒಂದು ಪಾದಯಾತ್ರೆ ಮತ್ತು ಈಗ ರಥಯಾತ್ರೆ ಹಮ್ಮಿಕೊಂಡಿದ್ದೀರಾ. ಈ ಹೋರಾಟದ ಕಿಚ್ಚು ನೀವು ಹಚ್ಚಿದ್ದೀರಾ ಇಡೀ ಸಮುದಾಯಕ್ಕೆ. ಈ ಸಮುದಾಯಕ್ಕೆ ಏನು ಹೇಳಕ್ ಬಯಸ್ತೀರಾ ಮತ್ತು ಈ ಹೋರಾಟ ಎಲ್ಲಿವರೆಗೆ ನಡೀತದೆ ಅಂತ ಏನು ಹೇಳ್ತೀರಾ? ಇಲ್ಲ, ಈ ಹೋರಾಟ ಕಿಚ್ಚಿರೋದು ನಾನಲ್ಲ. ಹೋರಾಟ ಶುರುವಾಗಿ 35 ವರ್ಷಗಳ ನಿರಂತರವಾದ ಕಿಚ್ಚಿದು. ಇದರಲ್ಲಿ ಬಹಳ ಸಾವಿರಾರು ಸಂಖ್ಯೆಯ ಹಿರಿಯರ ಕೊಡುಗೆ ಇದೆ. ಆದರೆ ಇತ್ತೀಚಿನ ದಿವಸದಲ್ಲಿ ಏನು ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದ ನಂತರ ಒಳ ಮೀಸಲಾತಿಯನ್ನು ಜಾರಿಗೊಳಿಸ್ತೀವಿ ಅಂತ ಹೇಳಿ ಸುಪ್ರೀಂ ಕೋರ್ಟ್ ಆದೇಶವನ್ನು ಕೂಡ ಪರಿಗಣಿಸಿ 1 ತಿಂಗಳ ಜಾರಿ ಮಾಡ್ತೀವಿ ಅಂತ ಹೇಳಿ ನಂತರ ಬ್ಯಾಕ್ಲಾಗ್ ಹುದ್ದೆಗಳನ್ನ ತುಂಬುವಂಥ ಕೆಲಸಕ್ಕೆ, ಒಂದು ಕೃತ್ಯಕ್ಕೆ ಕೈ ಹಾಕಿದ್ರು ಅವರು. ಆವಾಗ ಬಹುಶಃ ಇದೇ ರೀತಿಯಾದಂಥ ಹೋರಾಟ ಪ್ರಾರಂಭ ಆಗ್ಬೋದು ಅಂತ ನಾನು ವೆಯ್ಟ್ ಮಾಡ್ತಾ ಇದ್ದೆ. ಆದರೆ ನನ್ನ ದುರದೃಷ್ಟ 35 ವರ್ಷಗಳ ಏನು ಹೋರಾಟದ ಕೆಚ್ಚದೆ ಹೋರಾಟ ಆಗಿತ್ತಲ್ಲ, ಅದು ಸ್ವಲ್ಪ ತಣ್ಣಗಾಗಿತ್ತು. ಬಹುಶಃ ಈ ಒಳ ಮೀಸಲಾತಿ ಹೋರಾಟಗಾರರು ಕೆಲವರು ಪ್ರಮುಖರು ಅನ್ಸ್ಕೊಂಡವರು ಕಾಂಗ್ರೆಸ್ಸಿಗೆ ಜಾಯಿನ್ ಆದ ಕಾರಣ ಕಾಂಗ್ರೆಸ್ ವಿರುದ್ಧ ಗಟ್ಟಿಯಾಗಿ ನಿಲ್ಲೋದಕ್ಕೆ ಅವ್ರ ಕೈಲಿ ಸಾಧ್ಯ ಆಗಲಿಲ್ಲ ಅನ್ನೋಂಥದ್ದು ನನಗನ್ನಿಸ್ತು. ಸೊ ಅದು ನಿರಂತರವಾದಂತಹ ನೇಮಕಾತಿಗಳು ಶುರು ಆಗೇ ಬಿಡ್ತು. ಇನ್ನು ಸುಮ್ಮನೆ ಇದ್ದರೆ ನನ್ನ ಸಮುದಾಯದ ಸಾವಾಗುತ್ತೆ ಅನ್ನೋ ಮಟ್ಟದ ಒಂದು ನೋವು, ಆಕ್ರೋಶ ನಂದಾಗಿತ್ತು. ಆ ಕಾರಣಕ್ಕೆ HC ಮಾದೇವಪ್ಪ, RB ತಿಮ್ಮಾಪುರ್ ಮತ್ತು KH ಮುನಿಯಪ್ಪ ಅವ್ರನ್ನ ಉದ್ದೇಶಿಸಿ ನಾನು ಒಂದು ಎಚ್ಚರಿಕೆಯನ್ನು ಇಡೀ ಕರ್ನಾಟಕಕ್ಕೆ ಕೊಟ್ಟೆ. ಭಾಳ ವರ್ಸ್ಟ್ ಅನಿಸ್ಬೋದು, ಅದು ಭಾಳ ಕಠಿಣವಾದಂಥ ಮಾತುಗಳು ಅನಿಸ್ಬೋದು. ಆದರೆ ನನ್ನ ಸಮುದಾಯದ ನೋವಿನ ಮುಂದೆ ಅದು ಯಾವುದು ಕಠಿಣ ಅಂತ ಅನ್ಸೋದಿಲ್ಲ. ನನ್ನ ಸಮುದಾಯದ ನೋವೇ ನಂಗೆ ಭಾಳ ದೊಡ್ಡದು. ಅವ್ರಿಗೊಂದೇ ಎಚ್ಚರಿಕೆ ಕೊಟ್ಟಿದ್ದು, ನೀವು ಈ ಅಕ್ರಮವಾಗಿ ಒಳ ಮೀಸಲಾತಿ ಜಾರಿ ಇಲ್ಲದೆ ಏನಾದರೂ ನೀವು ಬ್ಯಾಕ್ಲಾಗ್ ಉದ್ಯೋಗಗಳನ್ನ ಅಥವಾ ಹೊಸ ನೇಮಕಾತಿಗಳನ್ನ ಶುರು ಮಾಡಿದ್ರೆ ನಿಮ್ಮ ಅಪ್ಪನ ಮಕ್ಕಳಾಗಿದ್ದರೆ ನೀವು ರಸ್ತೆಗಳಿರಿ, ಆಮೇಲೆ ನೋಡೇ ಬಿಡ್ತೀನಿ ಅಂತ. ಭಾಳ ದೊಡ್ಡ ಚಾಲೆಂಜ್ ಅದು ಸರ್ಕಾರವನ್ನು ಎದುರಾಕೊಳ್ಳೋ ಮಟ್ಟಕ್ಕೆ. ಆದರೆ ನಂಗೆ ಧೈರ್ಯ ಇತ್ತು. ನಾನು ಒಬ್ಬ ಒಂಟಿ ಅಲ್ಲ, ಅನಾಥ ಏನಲ್ಲ. ನನ್ನ ಜೊತೆಯಲ್ಲಿ ಲಕ್ಷಾಂತರ ಜನ ನನ್ನ ಅಣ್ಣ ತಮ್ಮಂದರು ನನ್ನ ಜೊತೆಲಿದ್ದಾರೆ. ನಾವು ಗೆಲ್ತೀವಿ ಇದು ಅಂತ. ಮತ್ತು ಕೊನೆಗೆ ನಾವೇನು ಚಾಲೆಂಜ್ ಹಾಕಿದ್ವಿ ಅದನ್ನು ಗೆದ್ವಿ ಕೂಡ. ಈಗ ಇನ್ನೊಂದು ಬ್ಯಾಲೆನ್ಸು, ಬಡ್ತಿ ಮೋಸವನ್ನು ಮಾಡಿ ಬಡ್ತಿಗಳನ್ನು ಕೊಡ್ತಾ ಇದ್ದಾರೆ. ನಾನು ಸರ್ಕಾರದ ಮುಖ್ಯ ಕಾರ್ಯದರ್ಶಿಗಳಿಗೆ ಹೇಳೋದೇನು ಅಂತಂದರೆ, ಕ್ಯಾಬಿನೆಟ್ ಮೀಟಿಂಗಲ್ಲಾದಂತಹ ಕ್ಯಾಬಿನೆಟ್ ನೋಟ್ ಏನಿದೆಯಲ್ಲ ಅದನ್ನು ನಮ್ಮ ಮುಂದೆ ಇಡಿ. ನೀವು ಬಡ್ತಿಯನ್ನು ನೇಮಕ ಮಾಡೋದಕ್ಕೆ ಮಾಡ್ತಾ ಇರೋದು ಆರ್ಡರ್ ಕಾಪಿಗಳಿಂದ ಅದನ್ನು ಇಡಿ. ಎರಡನ್ನೂ ನಾವು ತೋರಿಸ್ತೀವಿ ಇದರಲ್ಲಿ ಏನು ತಪ್ಪಾಗಿದೆ ಅಂತ. ಇಲ್ಲ ಅಂತಂದರೆ ಸರ್ಕಾರದ ಮುಖ್ಯ ಕಾರ್ಯದರ್ಶಿಗಳೂ ಸೇರಿದಂತೆ ಎಲ್ಲರ ಮೇಲೂ ಕೂಡ ನಾವು ಅಟ್ರಾಸಿಟಿ ಕಂಪ್ಲೇಂಟನ್ನು ಕೊಟ್ಟು ಕೋರ್ಟಿಗೆ ತೊಗೊಂಡೋಗ್ತೀವಿ. ಈ ಬಡ್ತಿ ನೇಮಕಾತಿಗಳನ್ನ ನಿಲ್ಲಿಸೋವರೆಗೂ ನಾವಂತೂ ಸುಮ್ಮನೆ ಇರೋದಿಲ್ಲ. ಅದು ಇವತ್ತಲ್ಲ, ಒಂದು ತಡ ಆಗ್ಬೋದು, ನಿಲ್ಲಿಸ್ತೀವಿ. ಆ ಹೋರಾಟ ಜೊತೆ ಇಡೀ ಸಮುದಾಯ ನಮ್ಮ ಜೊತೆಗೆ ಇರುತ್ತೆ ಅನ್ನುವಂತಹ ಒಂದು ಭರವಸೆ ನಮಗಿದೆ, ಇದ್ದೇ ಇರುತ್ತೆ. ಸಮುದಾಯ ಹೊರತಾಗಿ ಸಮುದಾಯದ ಕೆಲಸಗಳು ನಡೆಯೋದಿಲ್ಲ. ಆದರೆ ಕಡೆಯದಾಗಿ ಹೇಳುವಂಥದ್ದು, ನಮಗೆ ಇಷ್ಟು ಹೋರಾಟದ ಒಂದು ರಿಸ್ಕನ್ನು, ಕಷ್ಟವನ್ನು ನಮಗೆ ಕೊಟ್ಟಿದ್ದೀರಲ್ವಾ ಸಿದ್ದರಾಮಯ್ಯನವರೇ. ಚುನಾವಣೆ ಸಮಯದಲ್ಲಿ ನಿಮ್ಮ ಕಣ್ಣಲ್ಲಿ ನೀರು ಬರಲ್ಲ, ರಕ್ತವನ್ನು ಹರಿಸ್ತೀವಿ. ಆಗ ಈ ರಾಜ್ಯದ ಮಾದಿಗರು ಏನು ಅನ್ನೋ ತಾಕತ್ತನ್ನು ನಿಮಗೆ ತೋರಿಸ್ತೀವಿ. ಇದು ನೋಡೋ ಮಾದಿಗರೇ ಬೇರೆ, ಇನ್ನು ಮುಂದೆ ನೋಡುವಂಥ ಮಾದಿಗರೇ ಬೇರೆ. ನಿಮ್ಮ ರಾಜಕೀಯ ಭವಿಷ್ಯವನ್ನು ಪಾತಾಳಕ್ಕೆ ತುಳಿಯೋವರೆಗೂ ನಾವು ವಿರಮಿಸ್ಬಿಟ್ರೆ ಆಗ ನೀವು ನಮಗೆ ಬೇರೆ ಹೆಸರಿಡಿಯುವಂತೆ ಅನ್ನೋ ಎಚ್ಚರಿಕೆಯನ್ನು ನಾನು ಈ ಮೂಲಕ ಕೊಡೋಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು.